ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಶ್ರೀಪಾದ ಹೆಗಡೆ ಕಡವೆ ಅಂತ ಹೇಳಿ. ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 25-30 ವರ್ಷಗಳಿಂದ ಬಿ ಜೆ ಪಿಯೇ ಅಧಿಕಾರದಲ್ಲಿರ್ತಕ್ಕಂಥದ್ದು. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬಿ ಜೆ ಪಿ ಪಕ್ಷ ಅಭ್ಯರ್ಥಿಯನ್ನು ಘೋಷಿಸಿದೆ. ಆದರೆ ಕಾಗೇರಿಯವರು ಕೂಡ 30 ವರ್ಷದಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಂದ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ. ಅಭಿವೃದ್ಧಿ ಅನ್ನುವಂಥದ್ದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಆದರೆ ಅಭಿವೃದ್ಧಿ ಯಾವ ದೃಷ್ಟಿಕೋನದಲ್ಲಿ ಹೋಗಬೇಕು ಅನ್ನುವಂತಹದ್ದನ್ನು ಜನಪ್ರತಿನಿಧಿಗಳಾದವರಿಗೆ ಇರಬೇಕು. ಅದಕ್ಕೆ ವಿಷನ್ ಅಂತ ಹೇಳ್ತೇವೆ ನಾವು. ನಮ್ಮ ಸ್ಥಳೀಯ ಸಮಸ್ಯೆಗಳೇನು ಹಾಗೂ ಸ್ಥಳೀಯವಾಗಿ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಇರತಕ್ಕಂಥ ಪೂರಕ ಅಂಶಗಳೇನು, ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಬೇಕಾಗಿರ್ತಕ್ಕಂತಹ ಹಲವಾರು ವ್ಯವಸ್ಥೆಗಳು ಯಾವ ರೀತಿ ಇದೆ, ಇಂತಹ ಹಲವಾರು ವಿಷಯಗಳು ಇಲ್ಲಿಯ ಜನಪ್ರತಿನಿಧಿ ಆಗೋರಿಗೆ ಇರಬೇಕಾಗ್ತದೆ. ನಮ್ಮ ಕಾಗೇರಿಯವರು ವಿಶೇಷವಾಗಿ ಹೇಳಬೇಕು ಅಂತಂದರೆ ಶಿರಸಿ ಕ್ಷೇತ್ರದಲ್ಲಿ 30 ವರ್ಷಗಳಿಂದ ಶಾಸಕರಾಗಿದ್ದು ಅವರು ಹೇಳಿಕೊಳ್ಳುವಂಥ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಆಗಲಿಲ್ಲ. ಇದು ಅವರು ಒಬ್ಬ ಅಭಿವೃದ್ಧಿ ಚಿಂತನೆ ಇರತಕ್ಕಂತಹ ಒಬ್ಬ ಜನಪ್ರತಿನಿಧಿ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿಯ ಜನ ತೋರಿಸಿದ್ದಾರೆ. ಈಗ ಅವರು ಲೋಕಸಭಾ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ನಮ್ಮ ಉತ್ತರ ಕನ್ನಡ ಲೋಕಸಭಾ ವ್ಯಾಪ್ತಿಯಲ್ಲಿ ಕರಾವಳಿಯ ಪ್ರದೇಶ ಬರ್ತದೆ, ಒಳಮಲೆನಾಡು ಪ್ರದೇಶ ಬರ್ತದೆ, ಹಾಗೆ ಬಯಲು ಸೀಮೆಯ ಪ್ರದೇಶಗಳು ಕೂಡ ಅದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಈ 3 ಸ್ತರದ ಪ್ರದೇಶದಲ್ಲಿ ಭೌಗೋಳಿಕ ಸನ್ನಿವೇಶನದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಬೇಡಿಕೆಗಳಿರ್ತಕ್ಕಂಥದ್ದು. ವಿಶೇಷವಾಗಿ ಕೃಷಿಯಲ್ಲಿ ಈಗ ಏನು ಬಯಲು ಸೀಮೆ ಭಾಗ ಬರ್ತದೆಯೋ ಅಲ್ಲಿ ಕಬ್ಬು ಮತ್ತು ಭತ್ತ ಹಾಗೂ ಇತರೆ ಬೆಳೆಗಳಿಗೆ ಇರತಕ್ಕಂತಹ ಹಲವಾರು ಸಮಸ್ಯೆಗಳು, ನಮ್ಮಲ್ಲಿ ತೋಟಗಾರಿಕಾ ಬೆಳೆಗಳು, ಹಾಗೆ ಕಡಲ ಕಿನಾರೆಯಲ್ಲಿ ಮೀನುಗಾರರ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಸಮರ್ಪಕವಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕೊಡುವಂತಹದ್ದು, ಅದನ್ನು ನಿಭಾಯಿಸುವಂಥದ್ದು ಇವತ್ತಿನ ನಮ್ಮ ಸಂಸದರ ಕರ್ತವ್ಯವಾಗಿರ್ತದೆ. ಕಳೆದ 30 ವರ್ಷಗಳಿಂದ ಬಿ ಜೆ ಪಿ ಈ ಒಂದು ವಿಷಯದಲ್ಲಿ ಸೋತಿದೆ. ಇವರು ಅಭ್ಯರ್ಥಿಯನ್ನು ಚೇಂಜ್ ಮಾಡಿದ್ರಿಂದ ನಾವು ಬಿ ಜೆ ಪಿ ಪಕ್ಷದವರು ಏನೋ ಒಂದು ಅಭಿವೃದ್ಧಿ ಇದನ್ನು ಮರೆಮಾಚಲಿಕ್ಕೆ ಮಾಡಿರ್ತಕ್ಕಂಥ ಹಿನ್ನಡೆಯನ್ನು ಮರೆಮಾಚಲಿಕ್ಕಾಗತ್ತೆ ಅಂತ ಅಂದ್ಕೊಂಡಿರ್ತಕ್ಕಂಥ ಸುಳ್ಳು. ಯಾಕೆಂದರೆ ಪ್ರತಿಯೊಬ್ಬ ಉತ್ತರ ಕನ್ನಡ ಜಿಲ್ಲೆಯ ಮತದಾರ ಬಾಂಧವರಿಗೆ ಗೊತ್ತಿರತಕ್ಕಂಥ ವಿಷಯ, ಅವರ ಸ್ಥಳೀಯವಾಗಿ ಯಾವುದು ಕೇಂದ್ರ ಮಟ್ಟದಲ್ಲಿ ಸಮಸ್ಯೆಗೆ ಪರಿಹಾರ ಕೊಡಿಸಬೇಕಾಗಿತ್ತು ಜನಪ್ರತಿನಿಧಿಗಳು ಅದನ್ನು ಮಾಡಲಿಲ್ಲ. ಅವರು ಸಂಸದರು, ಇಲ್ಲಿಯ ಶಾಸಕರು ಇಬ್ಬರು ಕೂಡ ಅದರಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಈಗ ಹಾಗಾಗಿ ಜನರು ಇದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇದಕ್ಕೆ ತಕ್ಕವಾದಂಥ ಒಂದು ಉತ್ತರ ಬರ್ತದೆ ಅನ್ನುವಂಥ ವಿಶ್ವಾಸ ನಮ್ಮದೆಲ್ಲರಿಗಿದೆ.